ಎಲ್ಲರಿಗೂ ನಮಸ್ಕಾರ. ನಮ್ಮ ವ್ಲಾಗಿಂಗ್ ಜರ್ನಿ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಫಸ್ಟು ಕಳಸ ಟ್ರಿಪ್ಪಿಂದ. ಒಂದು 2-3 ವರ್ಷ ಆಗಿರ್ಬೋದು. ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು. 3 ಇಯರ್ಸ್ ಆದಮೇಲೆ ನಾನು ಮತ್ತೆ ಇನ್ನೊಂದು ಸಲ ಕಳಸಾಗಿ ಹೋಗ್ತಾಯಿದ್ದೀನಿ ಫ್ಯಾಮಿಲಿ ಜೊತೆ. ಸೊ ನಾವು ಇವಾಗಿರೋದು ವೆಜ್ಲ್ಯಾಂಡ್ ಹೋಟೆಲ್ ಅಂತ, ಭಯಂಕರ ಇಲ್ಲಿ ಬಜ್ಜಿ ಮತ್ತು ನೀರು ದೋಸೆ ಸಖತ್ ಫೇಮಸ್ ಅಂತ ಕೇಳಿದ್ದೀನಿ. ಬನ್ನಿ ಹೇಗಿದೆ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಕಳಸ ಸೀರೀಸಿಂದ ಹೇಗೆ ಶುರುವಾಯಿತು ನಮ್ಮ ವ್ಲಾಗಿಂಗ್ ಜರ್ನಿ, ಅದಕ್ಕೆ ಸಪೋರ್ಟ್ ಮಾಡಿರೋ ಎಲ್ಲ ಕನ್ನಡಿಗರಿಗೂ, ಎಸ್ಪೆಷಲಿ ಕಳಸ ವೀಡಿಯೋಗಳನ್ನ ಯಾರು ನೋಡಿ ಇನಿಷಿಯಲಿ ನಮಗೆ ಬೆನ್ನು ತಟ್ಟಿದ್ದೀರಿ ಅವ್ರಿಗೆಲ್ಲ ಒಂದು ದೊಡ್ಡ ಧನ್ಯವಾದಗಳು ಅಂತ ಹೇಳ್ತಾ, ಈ ಸೀರೀಸ್ನಲ್ಲೂ ಕೆಲವೊಂದು ಇಂಪಾರ್ಟೆಂಟ್ ಜಾಗಗಳನ್ನ ಕವರ್ ಮಾಡಬೇಕು ಅಂತ ಇದ್ದೀವಿ. ಸೊ ಮೊದಲನೆಯದಾಗಿ ನಾನು ಇವತ್ತು ಕೊಟ್ಟಿಗೆ ಹಾರದಲ್ಲಿ ಮಧ್ಯ ನಿಂತಿದ್ದೀವಿ. ನೀರು ದೋಸೆ ಮತ್ತು ಬಜ್ಜಿ ಎಲ್ಲ ಸಖತ್ ಫೇಮಸ್ ಅಂತ ಹೇಳ್ತಿದ್ದಾರೆ ಇಲ್ಲಿ. ಬನ್ನಿ ನೋಡೋಣ ಹೇಗಿದೆ ಇಲ್ಲಿ. ಸೊ ಏನೇನು ಸ್ಪೆಷಲ್ ಇಲ್ಲಿ? ಇದು ನೀರು ದೋಸೆ ಮತ್ತು ಗೋಬಿ ಮಂಚೂರಿ, ನೂಡಲ್ಸು. ಹಾಂ. ಸೊ ನೀರು ದೋಸೆ ಇಲ್ಲ ಹಾಕ್ತಿದ್ದಾರಾ? ನಮ್ಗೆ ಒಂದು ಪ್ಲೇಟು ನೀರು ದೋಸೆ ಸಿಗ್ಬೋದಾ? ಓಕೆ ಮಾಡಿ. ಇಲ್ಲಿ ನೋಡಿ ಸಖತ್ತಾಗಿ ನೋಡಿದೆಲ್ಲ ರೆಡಿ ಆಗ್ತಾ ಇದೆ. ಓಹೋ, ನಿಮ್ದೇನೆ ಅದು. ಸೊ ವೆದರ್ ಮಾತ್ರ ಸಕ್ಕತ್ತಾಗಿದೆ. ಲೈಟಾಗಿ ಚಿಲ್ ಫೀಲ್ ಆಗ್ತಿದೆ. ಜಸ್ಟ್ ಮಳೆ ಬಂದು ನಿಂತಿದೆ ಜಸ್ಟ್ ಇವಾಗಲೇ. ಬಟ್ ಈ ಸಮಯದಲ್ಲಿ ಬಜ್ಜಿ ತಿನ್ನೋದಂತೂ ಭಾರಿ ಮಜಾ. ಏನು ಮಾಡೋದು ಹೇಳಿ ಜನಗಳು ಹಿಂಗೆ. ಬಜ್ಜಿ ಏನು ಇಲ್ಲಿ ವಿಶೇಷ ಸ್ಪೆಷಲ್ ಇಲ್ಲಿ ಬಜ್ಜಿ? ಹೀರೆಕಾಯಿ ಬಜ್ಜಿ, ಬೆಳೆಕಾಯಿ ಬಜ್ಜಿ. ಓಕೆ. ಮೆಣಸಿನ್ಕಾಯಿ. ಕೊಟ್ಟಿಗೆ ಹಾರ ಏನಕ್ಕೆ ಫೇಮಸ್ಸು? ಕೊಟ್ಟಿಗೆ ಹಾರ ನೀರು ದೋಸೆ ಫೇಮಸ್. ನೀರು ದೋಸೆ ಫೇಮಸ್ಸಾ? ಓ ನೋಡಿ, ಪಕ್ಕದಲ್ಲೇ ನೀರು ದೋಸೆನೂ ಬರ್ಜರಿ ರೆಡಿ ಆಗ್ತಿದೆ. ಕೊಟ್ಟಿಗೆ ಹಾರ ಬಂದು ನೀರು ದೋಸೆ ತಿಂದೆ ಹೋಗ್ಬೇಡಿ ಯಾರೂ. ಸೊ ಇದು ನಮ್ಮ ಫ್ಯಾಮಿಲಿ. ಇವರು ನಮ್ಮ ಬ್ರದರ್ ಮಂಜು, ಇದು ನಮ್ಮ ಮದರ್, ಇವರು ನಮ್ಮ ಅಕ್ಕ ಬಾಬಿ, ಆಂಟಿ. ಇವರು ನೋಡಿ ನಮ್ಮ ಗುಂಡು, ನನ್ನ ಮಗ ಧೈರ್ಯ ಹೊಯ್ಸಳ. ಇವರು ನಮ್ಮ ಮಡದಿ. ಇಲ್ಲಿಬ್ರು ಇದಾರ. ಸೇ ಹಾಯ್. ಇದು ಆರ್ಯ. ಹಾರದಲ್ಲಿ ನೀರು ದೋಸೆ ಭಾರಿ ಫೇಮಸ್ ಅಂತ ಹೇಳಿದ್ರು. ಹೀರೆಕಾಯಿ ಬಜ್ಜಿ, ಚಿಲ್ಲಿ ಸಾಸ ಎಲ್ಲ ಹೀರೆಕಾಯಿ ಸಿಕ್ಕದು. ಓ ಸಕ್ಕತ್ತಾಗಿದೆ. ಪರ್ಫೆಕ್ಟ್ ಸೈಡ್ಸು. ಹೇಳೋಣ ಬೇರೆ ಏನು ಬೇಕು? ಸಕ್ಕತ್ತಾಗಿದೆ ಇದು. ಸೊ ನೀರು ದೋಸೆ ಏನು ಕೊಟ್ಟಿಗೆ ಹಾರದಲ್ಲೇ ಶುರುವಾಗಿದೆ ಹೇಗೆ? ಮುಂಚೆ ಆ ಥರ ಏನಿಲ್ವಾ? ಥರ ಏನಿಲ್ಲ ಸರ್. ಇದು ಮುಂಚೆ ಕೊಟ್ಟಿಗೆಹಾರದಲ್ಲಿ ಒಂದೇ ಹೋಟ್ಲ್ ಇದ್ದಿದ್ದು. ಇದೇ ಹೋಟೆಲಾ? ಇದೇ ಫಸ್ಟ್ ಇದ್ದಿದ್ದಾ? ಇದು ಬೇರೆ ಹೋಟ್ಲು. ಓಕೆ. ಸೊ ಮುಂಚೆ ಒಂದು 2-3 ಹೋಟ್ಲಿತ್ತು ಕೊಟ್ಟಿಗೆಹಾರದಲ್ಲಿ. ಹಾಂ. ಮುಂಚೆ ಅದೊಂದು ಅವರಿಗೆ ಇಲ್ಲಿ ಜನಗಳು ಕಮ್ಮಿ ಇಲ್ಲಿ ಓಡಾಡ್ತಿದ್ದು. ಓಕೆ. ಅವ್ರ ಮನೇಲಿ ಏನು ತಿಂಡಿ ಮಾಡ್ಕೊಂಡು ತಿಂತಿದ್ರು ಅದನ್ನೇ ಇಲ್ಲಿ ಬಂದವರಿಗೆ ಮಾಡ್ಕೊಡ್ತಿದ್ರು. ಓಕೆ. ಇಲ್ಲಿ ಮುಂಚೆ ಎಲ್ಲ ನಡ್ಕೊಂಡು ಓಡಾಡ್ತಿದ್ದಾರೆ. ಇದು ರೋಡೆಲ್ಲ ಇತ್ತೀಚೆಗೆ ಆಗಿರೋದು. ಓಕೆ. ಇದು ಧರ್ಮಸ್ಥಳ ಮೇನ್ ರೋಡ್ ಇದು. ಓಕೆ. ಸೊ ಹಂಗೆ ಹೋಗ್ತಾ ಇದು ಜನಸಂಖ್ಯೆ ಜಾಸ್ತಿ ಆದಮೇಲೆ ಹಿಂಗೆ ಒಂದೊಂದು ಹೋಟ್ಲುಗಳಾಗಿ ಕೊಟ್ಟಿಗೆ ಹಾರ ಎಲ್ಲ ಕಡೆ ನೋಡಿದ್ರು ಎಲ್ಲ ನೀರು ದೋಸೆ. 50 ಇದೆಯಾ? 50 ಹೋಟ್ಲಲ್ಲೂ ನೀರು ದೋಸೆ ಸಿಗುತ್ತೆ. ಯಪ್ಪ, ಇಲ್ಲ 50 ನೀರು ದೋಸೆ ಹೋಟೆಲ್ ಇದೆಯಾ? 50 ಹೋಟ್ಲಿದೆ, 50 ಹೋಟ್ಲಲ್ಲೂ ನೀರು ದೋಸೆ ಸಿಗುತ್ತೆ. ಓ ಸೂಪರ್. ಏನು ಚಾರ್ಜ್ ಮಾಡ್ತೀರಾ ಒಂದು ಪ್ಲೇಟ್ ನೀರು ದೋಸೆಗೆ? ಒಂದು ಪ್ಲೇಟ್ ದೋಸೆಗೆ 40 ರುಪೀಸ್ ಸರ್, 40 ರೂಪಾಯಿ. ಓಕೆ. 4 ದೋಸೆ ಬರುತ್ತೆ, ಚಟ್ನಿ ಸಾಗು. ಓಕೆ.
ಸೂಪರ್. ಇದೆಲ್ಲ ಒಂದು ಪ್ಲೇಟ್ ಹೇಗೆ ಬಜ್ಜಿ ಎಲ್ಲ? ಬಜ್ಜಿ ಒಂದು ಪ್ಲೇಟಿಗೆ 10 ಬಜ್ಜಿ ಬರುತ್ತೆ ಸರ್. 10 ಬಜ್ಜಿ. ಮುಂಚೆ ಎಲ್ಲ 12 ಕೊಡ್ತಿದ್ವು. ಓಕೆ. ಇವಾಗ 10. ಏನಂದರೆ ಎಣ್ಣೆ ರೇಟ್ ಜಾಸ್ತಿ ಆಗಿದೆ. ಪ್ರೈಸ್ ಹೇಳಲಿಲ್ಲ ನೀವು? ಯಾವುದ್ರದ್ದು? ಬಜ್ಜಿದು. ಬಜ್ಜಿ 40 ರುಪೀಸ್ ಸರ್. 40. ಓಕೆ ಓಕೆ. ಧರ್ಮಸ್ಥಳ ರೂಟ್ ಅಲ್ವಾ ಇದು? ಧರ್ಮಸ್ಥಳ ಹೊರನಾಡು ರೂಟು ಹೋದರೆ ನೋಡಿ ವೆಜ್ ಲ್ಯಾಂಡ್ ಹೋಟೆಲ್ ಅಂತ ಇವತ್ತು ಹೋಟೆಲ್ ಹೆಸರು. ಇಲ್ಲಿ ಬಂದು ಸರಿಯಾಗಿ ಒಂದು ತಿಂಡಿ ತಿನ್ಕೊಂಡು ಹೋಗಿ. ಹತ್ತಿ ಹಣ್ಣಲ್ಲ, ಅಂಜೂರ ನೋಡಿ. ಅಂಜೂರ ಕೂಡ ಸೇಲ್ ಮಾಡ್ತಾರೆ ಇಲ್ಲಿ. 5 ರೀತಿ ಔಷಧಿ ಗುಣಗಳಿರುತ್ತೆ ಅಂಜೂರದಲ್ಲಿ. 5 ರೀತಿ ಔಷಧಿ ಗುಣಗಳಿರುತ್ತೆ. ಬಿಳಿ ರಕ್ತ ಕಣಗಳನ್ನ ಜಾಸ್ತಿ ಮಾಡುತ್ತೆ. ಮತ್ತೆ ನಿಮ್ಮ ಸ್ಕಿನ್ ಕಲರ್ನ ಬ್ಲ್ಯಾಕ್ ಆಗಿಬಿಡಲ್ಲ. ಬಿಸಿಲಿಗೆ ಬಾಡಿಗೆ ಟ್ಯಾನ್ ಮಾಡುತ್ತೆ. ತಂಪಿದು, ಹೆವಿ ಕೋಲ್ಡ್ ಇದು. ಓಕೆ. ಅದನ್ನ ಹೇಗೆ ಜ್ಯೂಸ್ ಮಾಡ್ತಾರಾ ಹೇಗೆ ನಾರ್ಮಲ್ ಆಗಿ? ಇದು ಮಿಲ್ಕ್ ಶೇಕ್ ಮಾಡ್ತಾರೆ, ಜ್ಯೂಸ್ ಮಾಡ್ತಾರೆ, ಹಂಗೇನೋ ತಿನ್ಬೋದು. ಹಂಗೆ ಜನಕ್ಕೆ ಭಾರಿ ಚೆನ್ನಾಗಿರುತ್ತೆ. ಒಬ್ಬರೊಬ್ರು ಸಕ್ಕರೆ ಹಾಕೊಂಡು ತಿಂತಾರೆ. ಓಕೆ. ಹಾಗೆ ತಿನ್ನೋಣ. ಫ್ರೆಶ್ ಅಂಜೂರ. ಇದರಲ್ಲಿ ಏನು ಹುಳು ಆ ಥರ ಏನಿರಲ್ವಾ? ಜೇನು. ಜೇನು. ಸಖತ್ತಾಗಿದೆ ಹಣ್ಣು ತಿನ್ನೋದಕ್ಕೆ. ಫ್ಯಾಮಿಲಿ ಜೊತೆ ಇದ್ದೀನಿ, ಹಂಗಾಗಿ ನಾನು ಬಿಲ್ ಕೊಡೋ ಅವಶ್ಯಕತೆ ಏನಿರಲ್ಲ. ಸೊ ಟೀ ಕುಡಿತಾ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಸದ್ಯಕ್ಕೆ ಬಾಯಿ ಹೇಳೋ ಸಮಯ. ಇಲ್ಲಿಂದ ಕೊಟ್ಟಿಗೆಹಾರದಿಂದ ನೀರು ದೋಸೆ ತಿಂದು ಸಖತ್ತಾಗಿತ್ತು. ನೀರು ದೋಸೆ ಮತ್ತು ಗೋಬಿ ಮಂಚೂರಿ ಎಲ್ಲ ಸಖತ್ತಾಗಿತ್ತು. ನೀವು ಇಲ್ಲಿ ಬಂದು ಈ ರೂಟಲ್ಲಿ ಹೋಗ್ತಾಯಿದ್ರೆ ಒಂದು ಸ್ಟಾಪ್ ಕೊಟ್ಟು ಟೇಸ್ಟ್ ಮಾಡಿಕೊಂಡು ಮುಂದೆ ಹೋಗಿ. ಸಿಗೋಣ ಬೇಗ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.